ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಇನ್ಫೋ. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ದಿನ ಒಂದು ಹೊಸ ಡಿಫ್ರೆಂಟ್ ಕಂಟೆಂಟ್ ಜೊತೆ ನಿಮ್ಮನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ಸೊ ಇವತ್ತಿನ ಈ ಹೊಸ ಕಂಟೆಂಟ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಹೊಸ ಕಂಟೆಂಟ್ ಏನಪ್ಪಾ ಅಂತಂದ್ರೆ, ಸೊ ಎಲ್ಲರ ಮನೆಗಳಲ್ಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ, ಯಾವುದೇ ಒಂದು ಇವೆಂಟ್ ಆಗಲಿ ನಡೆದಾಗ ನಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತೆ. ಅದೇನಪ್ಪ ಅಂತಂದ್ರೆ, ಸೊ ಆ ಇವೆಂಟ್ನ ಒಂದು ಬೆಸ್ಟ್ ಮೂಮೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡಬೇಕು. ಸೊ ಫೋಟೋ ಅಥವಾ ವಿಡಿಯೋ ಆಗಿರ್ಬೋದು. ಸೊ ಅವನ್ನ ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಎಡಿಟ್ ಮಾಡಿಬಿಟ್ಟು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊತೀವಿ. ಸೊ ಇದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಈ ರೀತಿ ಒಂದು ಇವೆಂಟ್ಸ್ ಅಥವಾ ಏನಾದ್ರು ಒಂದು ಫಂಕ್ಷನ್ಸ್ಗಳು ನಡೆದಾಗ ಸೊ ಎಲ್ಲರಿಗೂ ಒಂದು ಕಾಡುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಸೊ ಆ ಒಂದು ವಿಡಿಯೋ ಅಥವಾ ಏನು ಫೋಟೋಸ್ ಇರುತ್ತೆ ಅದನ್ನು ಸೊ ಎಡಿಟ್ ಮಾಡಿಬಿಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಸೊ ನಮ್ಮೆಲ್ಲರಿಗೂ ಒಂದು ತುಂಬ ಇಷ್ಟ ಆಗುವಂಥ ವಿಷಯ ಅದು. ಸೊ ಆ ರೀತಿ ಮಾಡಬೇಕಾದ್ರೆ ಸೊ ಎಲ್ಲರಿಗೂ ಒಂದು ಕಾಮನಾಗಿ ಬರುವಂಥ ಕ್ವಶನ್ ಏನಪ್ಪ ಅಂತಂದರೆ, ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು, ಯಾವ ಆ್ಯಪನ್ನು ಯೂಸ್ ಮಾಡಬೇಕು, ಯಾವ ಯಾವ ಸಾಫ್ಟ್ವೇರನ್ನು ಯೂಸ್ ಮಾಡಬೇಕು, ಈ ರೀತಿ ಎಲ್ಲ ಒಂದು ಡೌಟ್ಸ್ಗಳಿರುತ್ತೆ. ಸೊ ಇವತ್ತು ನನಗೆ ಗೊತ್ತಿರೋವಂಥ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ಸುಮಾರು ಜನಕ್ಕೆ ಇದು ಆಲ್ರೆಡಿ ಗೊತ್ತಿರುತ್ತೆ. ಸೊ ಕೈನ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಕೆಲವೊಂದು ಫೀಚರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಖಂಡಿತವಾಗಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆವಾಗ ಮಾತ್ರ ನಿಮಗೆ ಈ ಒಂದು ಕೈನ್ ಮಾಸ್ಟರ್ಲಿರುವಂಥ ಎಲ್ಲ ಫೀಚರ್ಸು ನಿಮಗೆ ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿದ್ದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ತಡ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ನೋಡ್ತಾ ಇರ್ಬೋದು, ನಾನೊಂದು ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿದ್ದೀನಿ. ಸೊ ಗೊತ್ತಿರುತ್ತೆ ಇದೆಲ್ಲ ನಮಗೆ ಕೈನ್ ಮಾಸ್ಟರ್ ಆ್ಯಪ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೀವು ಕ್ರಿಯೇಟ್ ಮಾಡಿರುವಂಥ ಎಲ್ಲ ವೀಡಿಯೋಸು ಇಲ್ಲಿ ಕಡೆ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಕ್ರಿಯೇಟ್ ನ್ಯೂ ಅಂತ ಇದೆ. ಸೊ ಈ ಒಂದು ಆ್ಯಪಲ್ಲಿ ನೀವು ಆರಾಮಾಗಿ ಯಾವುದೇ ಒಂದು ವೀಡಿಯೋಗಳನ್ನ ನೀವು ಸೊ ಒಂದು ಮಸ್ತಾಗಿ ಎಡಿಟ್ ಮಾಡ್ಬೋದು. ಬೆಂಕಿ ಎಡಿಟ್ಟು ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕ್ಕಾಗಿ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದಕ್ಕೆ ಸೊ ನಿಮ್ಮ ಒಂದು ಏನು ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ ಈ ಒಂದು ಆ್ಯಪು ಸಾಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಯಾವುದೇ ಸಾಫ್ಟ್ವೇರ್ನ ನೀವು ದುಡ್ಡು ಕೊಟ್ಟು ಬೈ ಮಾಡೋದು ಸೊ ಅಥವಾ ಆ ಥರ ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇದರಲ್ಲಿ ನೀವು ಆರಾಮಾಗಿ ನಿಮ್ಮ ಒಂದು ವಿಡಿಯೋ ಫೋಟೋಸ್ಗಳನ್ನ ಎಡಿಟ್ ಮಾಡ್ಕೋಬೋದು. ಸೊ ನಾನು ನನ್ನ ಎಲ್ಲ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ಕೂಡ ಇದರಲ್ಲೇ ಎಡಿಟ್ ಮಾಡೋದು. ಸೊ ಈ ಒಂದು ಆ್ಯಪನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ತಾ ಇರ್ಬೋದು ನೀವು, ಈ ಒಂದು ಆ್ಯಪು ನಿಮಗೆ ಸೊ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಮತ್ತು ಒಂದು ಏನು ಗೂಗಲಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಬಂದರೆ ಈ ಥರ ನೋಡ್ತಾ ಇರ್ಬೋದು, ಮೇಲ್ಗಡೆ ಕ್ರಿಯೇಟ್ ನಾವು ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರಾಜೆಕ್ಟ್ ನೇಮ್ ಅಂತ ಕೇಳಿದರೆ ನಿಮಗೆ ಆ ವಿಡಿಯೋ ನೇಮ್ ಏನು ಬೇಕೋ ಅದನ್ನು ನೀವು ಇಲ್ಲಿ ಕೊಟ್ಕೋಬೋದು. ಸೊ ನಾನೇನೋ ಒಂದು ಕೊಡ್ತೀನಿ, XYZ ಅಂತ ಕೊಡ್ತೀನಿ. ಸೊ ನಿಮ್ಗೆ ಯಾವ ನೇಮ್ ಬೇಕೋ ಅದನ್ನು ನೀವು ಕೊಟ್ಕೋಬೋದು. ನೆಕ್ಸ್ಟ್ ನೋಡಿದ್ರೆ ಆಸ್ಪೆಕ್ಟ್ ರೇಷಿಯೋ ಅಂತ ಇದೆ, ಇದು ತುಂಬ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಕೆಲವೊಂದು ಸೋಷಿಯಲ್ ಮೀಡಿಯಾ ಫೋಟೋಗಳನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರೋದು ಫಸ್ಟ್ ಒಂದು ಯೂಟ್ಯೂಬು 16:9 ಅಂತ ಹೇಳ್ಬಿಟ್ಟು ಆಸ್ಪೆಕ್ಟ್ ರೇಷಿಯೋ. ನೆಕ್ಸ್ಟ್ ಬಂದು ಟಿಕ್ಟಾಕ್ ಒಂದು ಲೋಗೋ ಇದೆ 9:16 ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ಸ್ಟಾಗ್ರಾಮ್. ಸೊ ಈ ರೀತಿ ಎಲ್ಲ ಒಂದು ಲೋಗೋಗಳಿರುವಂಥದ್ದು. ಇದೇನಪ್ಪ ಅಂತಂದರೆ, ಸೊ ಆಸ್ಪೆಕ್ಟ್ ರೇಷಿಯೋ ಏನಪ್ಪ ಅಂತಂದರೆ, ನಿಮ್ಮ ಒಂದು ವಿಡಿಯೋ ಅಥವಾ ಏನಿರುತ್ತೆ ಅದು ಸ್ಕ್ರೀನ್ಗೆ ಫಿಟ್ ಆಗೋ ಒಂದು ರೇಷಿಯೋ. ಅದು ಸ್ಕ್ರೀನ್ಗೆ ಯಾವ ರೀತಿ ಫಿಟ್ ಬೇಕು ಅಂತ ಹೇಳ್ಬಿಟ್ಟು ನಿಮಗೆ. ಸೊ ಈ ಒಂದು 16:9 ಏನೋ ಇರುತ್ತೆ, ಇದು ಯೂಟ್ಯೂಬಲ್ಲಿ ಮತ್ತು ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ಏನು ನೀವು ಫಿಲ್ಮ್ಗಳೆಲ್ಲ ನೋಡ್ತಿರಲ್ಲ ಆಲ್ಮೋಸ್ಟು ಇದೇ ಒಂದು ರೇಷಿಯೋನಲ್ಲಿರುತ್ತೆ. ಸೊ ಇದು ನೀಟಾಗಿ ನಿಮಗೆ ಸ್ಕ್ರೀನಲ್ಲಿ ಫಿಟ್ ಆಗುತ್ತೆ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈ ನಿಮ್ಮ ಒಂದು ವೀಡಿಯೋನ ಯಾವ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಟಿಕ್ಟಾಕ್ ಇದೆ, ಇಲ್ಲಿ ನೋಡಿದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಇದೆ. ಸೊ ಈ ರೀತಿ ಎಲ್ಲ ಒಂದು ಆಪ್ಷನ್ಗಳಿರುವಂಥದ್ದು. ಸೊ ನಾನು ಯೂಟ್ಯೂಬ್ ಆಗಿರೋದ್ರಿಂದ ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಟರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ಸೊ ಇದು ಆ್ಯಕ್ಚುಯಲು ನಿಮಗೆ ಸೊ ಒಂದು ವಿಡಿಯೋ ಎಡಿಟಿಂಗ್ ವಿಂಡೋ ಅಂತ ಹೇಳ್ಬಿಟ್ಟು. ಫಸ್ಟ್ ಓಪನ್ ಆಗಿದ ತಕ್ಷಣ ನಿಮ್ಮ ಒಂದು ಮೀಡಿಯಾ ಬ್ರೌಸರ್ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಒಂದು ಫೋನಲ್ಲಿರುವಂಥ ನಿಮ್ಮ ಒಂದು ಸಿಸ್ಟಮಲ್ಲಿರುವಂಥ ಎಲ್ಲ ಒಂದು ವೀಡಿಯೋಸು ಫೋಟೋಸು ಏನಿದೆ ಅದೆಲ್ಲ ಇಲ್ಲಿ ಓಪನ್ ಆಗುತ್ತೆ. ಸೊ ನೀವು ಯಾವ ಒಂದು ವೀಡಿಯೋನ ಎಡಿಟ್ ಮಾಡಬೇಕು ಅಂದ್ಕೊತೀರೋ ಆ ಒಂದು ವೀಡಿಯೋನ ನೀವು ಇಲ್ಲಿ ಹಾಕ್ಕೋಬೋದು. ಸೊ ನೋಡ್ತಾ ಇರ್ಬೋದು, ನಾನೊಂದು ವೀಡಿಯೋನ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೀವು ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಕ್ಯಾನ್ಸಲ್ ಅಂತ ಕೊಟ್ಟರೆ ನಿಮ್ಮ ಒಂದು ವೀಡಿಯೋ ಎಡಿಟಿಂಗ್ ಆ್ಯಕ್ಚುಯಲ್ ವಿಂಡೋ ಏನಿದೆ ಅದು ಓಪನ್ ಆಗುತ್ತೆ ಈ ರೀತಿ ಹೇಳ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಸೊ ತುಂಬ ಜನಕ್ಕೆ ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನಪ್ಪ ಅಂತಂದರೆ, ಸೊ ಕೈನ್ ಮಾಸ್ಟರಲ್ಲಿ ವೀಡಿಯೋನ ಎಡಿಟ್ ಮಾಡಿದ್ರೆ ಮೇಲ್ಗಡೆ ಕೈನ್ ಮಾಸ್ಟರ್ ಲೋಗೋ ಬರುತ್ತೆ. ನಿಮಗೆ ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೇಲ್ಗಡೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ಲೋಗೋ ಬರುತ್ತೆ. ನೀವು ನಾರ್ಮಲಾಗಿ ಕೈನ್ ಮಾಸ್ಟರಲ್ಲಿ ಎಡಿಟ್ ಮಾಡಬೇಕಾದ್ರೆ ಸೊ ನಿಮಗೆ ಆ ಒಂದು ಲೋಗೋ
ತೆಗೆದಾಕಬೇಕು ಅಂತ ಅನಿಸಿದ್ರೆ ಸೊ ಏನು ಮಾಡಬೇಕಪ್ಪ ಅಂತಂದರೆ ಸೊ ಆ ಥರ ಒಂದು ಲೋಗೋ ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಸಪ್ರೇಟ್ ವರ್ಷನ್ ಒಂದು ಕೈನ್ ಮಾಸ್ಟರ್ದು ಸಪ್ರೇಟ್ ಒಂದು ವರ್ಷನ್ ಇದೆ, ಕೈನ್ ಮಾಸ್ಟರ್ ಮೋಡ್ ಆ್ಯಪ್ ಅಂತ ಹೇಳ್ಬಿಟ್ಟು. ಅದು ಗೂಗಲಲ್ಲಿ ಸಿಗುತ್ತೆ, ಪ್ಲೇಸ್ಟೋರಲ್ಲಿ ಸಿಗಲ್ಲ. ಸೊ ಆ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ನೀವು ಜಸ್ಟ್ ಗೂಗಲ್ಗೆ ಬಂದುಬಿಟ್ಟು ಕೈನ್ ಮಾಸ್ಟರ್ ಮೋಡ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಸೊ ನಿಮಗೆ ಸಿಕ್ಬಿಡುತ್ತೆ ನೋಡಿ. ಕೈನ್ ಮಾಸ್ಟರ್ ಮೋಡ್ ಆ್ಯಪ್ ಅಂತ ಸರ್ಚ್ ಮಾಡಿಬಿಟ್ಟು ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ನಾವು ಒಂದು ಆಪ್ಷನ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕೈನ್ ಮಾಸ್ಟರ್ ಏನು ಮೋಡ್ ಆ್ಯಪ್ ಇರುತ್ತೆ ಅದು ಓಪನ್ ಆಗುತ್ತೆ. ಈ ರೀತಿ ನೀವು ಒಂದು ಕೈನ್ ಮಾಸ್ಟರ್ ಮೋಡ್ ಆ್ಯಪ್ನ ನೀವು ಬೇಕಂದರೆ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿರೋ ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ ನೀವು ಅಕಸ್ಮಾತ್ ಏನಾದರೂ ವೀಡಿಯೋ ಎಡಿಟ್ ಮಾಡ್ತಾ ಇರ್ತೀರಾ, ಸೆಂಟ್ರಲ್ಲಿ ನೀವು ಆ ಒಂದು ಆ್ಯಪನ್ನು ಕ್ಲೋಸ್ ಮಾಡ್ತೀರಾ, ಇಮಿಡಿಯೇಟಾಗಿ ಕ್ಲೋಸ್ ಮಾಡ್ತೀರಾ ಅಂದರೆ ಆ ವಿಡಿಯೋ ಡಿಲೀಟ್ ಆಗಲ್ಲ ಅಥವಾ ಕ್ಯಾನ್ಸಲ್ ಆಗಲ್ಲ. ಅದು ಇಲ್ಲಿ ನೋಡ್ತಾ ಇರ್ಬೋದು ರೀಸೆಂಟಲ್ಲಿ ಬಂದಿರುತ್ತೆ. ನೀವು ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ಎಲ್ಲಿಂದ ನಿಂತಿತ್ತು ನೀವು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ಬೋದು ನಿಮ್ಮ ಒಂದು ಎಡಿಟಿಂಗು. ಸೊ ಇದು ಒಂದು ಫೀಚರ್ ಇದರಲ್ಲಿರುವಂಥದ್ದು. ಸೊ ನೋಡಿದ್ರೆ ಲೋಗೋನ ಯಾವ ರೀತಿ ತೆಗೆದುಬಿಟ್ಟು ಸೊ ನೀವು ಒಂದು ವಿಡಿಯೋ ಎಡಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈನ್ ಮಾಸ್ಟರ್ ಮೋಡ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಲೋಗೋ ಬರೋದಿಲ್ಲ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲ್ಗಡೆ ಯಾವುದೇ ಒಂದು ಕೈನ್ ಮಾಸ್ಟರ್ ಲೋಗೋ ಬರ್ತಾ ಇಲ್ಲ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೊ ವಿಡಿಯೋ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ ಒಂದು ವಿಡಿಯೋ ನಾನು ಈಗ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನದೇ ವಿಡಿಯೋ. ಸೊ ಫಸ್ಟ್ ನಾನು ಇದರಲ್ಲಿ ಇರೋವಂಥ ಕೆಲವೊಂದು ಫೀಚರ್ಸ್ಗಳನ್ನ ಸೊ ತೋರಿಸ್ಬಿಡ್ತೀನಿ ನೋಡಿ. ಫಸ್ಟ್ ನೀವು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ತುಂಬ ಆಪ್ಷನ್ ಬರುತ್ತೆ. ಫಸ್ಟ್ ಆಪ್ಷನ್ ಏನಿದೆ, ರೀಪ್ಲೇಸ್ ಅಂತ ಆಪ್ಷನ್ ಇದೆ. ಸೊ ಸಿಂಪಲ್ಲು, ರೀಪ್ಲೇಸ್ ಅಂದ್ರೇನು, ಇಲ್ಲಿರುವಂಥ ವೀಡಿಯೋನ ತೆಗೆದುಬಿಟ್ಟು ಅದೇ ಜಾಗಕ್ಕೆ ಬೇರೆ ವೀಡಿಯೋನ ನೀವು ಪ್ಲೇಸ್ ಮಾಡಬೇಕು. ಈಗ ರೀಪ್ಲೇಸ್ ಅಂತ ಕೊಡ್ತೀನಿ ನೋಡಿ. ನಮ್ಮ ಫೋನಲ್ಲಿರುವಂಥ ಒಂದು ಮೀಡಿಯಾ ಓಪನ್ ಆಗುತ್ತೆ. ಅದರಲ್ಲಿ ನೀವು ಯಾವ ವೀಡಿಯೋ ಸೆಲೆಕ್ಟ್ ಮಾಡ್ತೀರೋ ಆ ವಿಡಿಯೋ ಇಲ್ಲಿ ರೀಪ್ಲೇಸ್ ಆಗುತ್ತೆ. ಅದು ಈ ಒಂದು ಆಪ್ಷನ್ನು. ಸೊ ರೀಪ್ಲೇಸ್ ಅಂತ ಹೇಳ್ಬಿಟ್ಟು ಭಾಳ ಸಿಂಪಲ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಿಮ್ ಆರ್ ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇದೆ. ಇದು ತುಂಬಾ ಯೂಸ್ ಆಗುವಂಥ ಒಂದು ಆಪ್ಷನ್ನು ನೀವು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು, ವಿಡಿಯೋ ಪ್ಲೇ ಮಾಡ್ತೀರಾ. ಸೊ ಸೆಂಟ್ರಲ್ಲಿ ಯಾವುದೋ ಒಂದು ಕಡೆ ನಿಮಗೆ ಸೊ ಒಂದಿಷ್ಟು ಪಾರ್ಟು ನಿಮಗೆ ಬೇಡ ಅನಿಸುತ್ತೆ, ನಿಮಗೆ ಅದನ್ನು ಕಟ್ ಮಾಡಬೇಕು. ಸೊ ಕಟ್ ಮಾಡಬೇಕು ಹೆಂಗೆ ಅಂದರೆ ಫಸ್ಟ್ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು ನೀವು, ಸೊ ಈ ರೀತಿ ವಿಡಿಯೋ ಇರುತ್ತೆ. ಈ ಒಂದು ರೆಡ್ ಲೈನ್ ಕಾಣಿಸ್ತಿದೆಯಲ್ಲ ನಿಮಗೆ ಸೆಂಟ್ರಲ್ಲಿ, ಈ ರೆಡ್ ಲೈನಿಂದ ಲೆಫ್ಟಲ್ಲಿರೋದು ಕಟ್ ಆಗಬೇಕು ಅಂದರೆ ಫುಲ್ಲು ಲೆಫ್ಟಲ್ಲಿ ಏನಿದೆ ಅದಿಷ್ಟು ಕಟ್ ಆಗಬೇಕು ಅಂದರೆ ಟ್ರಿಮ್ ಆರ್ ಸ್ಪ್ಲಿಟ್ ಅಂತ ಸೆಲೆಕ್ಟ್ ಮಾಡಿ. ನೋಡ್ತಾ ಇರ್ಬೋದು ಟ್ರಿಮ್ ಲೆಫ್ಟ್ ಅಂತ ಇದೆ. ಟ್ರಿಮ್ ಲೆಫ್ಟ್ ಅಂದರೆ ಆ ರೆಡ್ ಲೈನಿಂದ ಲೆಫ್ಟಲ್ಲಿರೋದು ಎಲ್ಲ ಕಟ್ಟಾಗೋಗುತ್ತೆ. ಸೊ ನೋಡ್ತಾ ಇರ್ಬೋದು ಟ್ರಿಮ್ ಲೆಫ್ಟ್ ಕೊಡ್ತೀನಿ ನೋಡಿ. ಆ ರೆಡ್ ಲೈನಿಂದ ಲೆಫ್ಟಲ್ಲಿರೋದು ಎಲ್ಲ ಕಟ್ಟಾಗೋಯ್ತು. ಸೊ ನಿಮಗೆ ಈಗ ಮಾಡಿದ ಏನು ನೀವು ಎಡಿಟ್ ಮಾಡಿದ್ರಿ ಅದು ಮಿಸ್ಸಾಗಿ ಏನೋ ಮಾಡಿಬಿಟ್ರಿ. ಸೊ ನಿಮಗೆ ಅದು ವಾಪಸ್ ಬೇಕು ಅಂದರೆ ಇಲ್ಲಿ ನೋಡ್ಬೋದು ಅಂಡು ಆಪ್ಷನ್ ಗೊತ್ತಲ್ಲ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಯಾರು ಲ್ಯಾಪ್ಟಾಪ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂಡು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟಲ್ಲಿ ಅಂಡು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಮಾಡಿದಂಥ ಎಡಿಟ್ ಏನಿರುತ್ತೆ ಅದು ಮತ್ತೆ ವಾಪಸ್ ಬರುತ್ತೆ. ಸೊ ಅದೊಂದು ಅಂಡು ಆಪ್ಷನ್ನು. ರೀಡೋ ಆಪ್ಷನ್ ಕೂಡ ಇದೆ, ನೀವು ಅದನ್ನು ಕೂಡ ನೋಡ್ಬೋದು ಬೇಕಾದರೆ. ಸೊ ನೋಡ್ಬೋದಲ್ಲ ಟ್ರಿಮ್ ಲೆಫ್ಟ್ ಯಾವ ರೀತಿ ವರ್ಕ್ ಆಗೋದು ಅಂತ ಹೇಳ್ಬಿಟ್ಟು. ಇನ್ನು ಟ್ರಿಮ್ ರೈಟ್ ಯಾವ ರೀತಿ ಅಂದರೆ ಸೇಮ್ ರೆಡ್ ಲೈನಿಂದ ಲೆಫ್ಟಲ್ಲಿ ಏನಿರುತ್ತೆ ಈ ವಿಡಿಯೋ ಫುಲ್ಲು ನೋಡ್ತಾ ಇರ್ಬೋದು ನೋಡಿ. ಇದಿಷ್ಟು ಒಂದು ಫುಲ್ ವಿಡಿಯೋ, ಇದಿಷ್ಟು ಒಂದು ಫುಲ್ಲು ಫೈಲ್ ಏನಿದೆ. ನೀವೇನಾದ್ರು ಟ್ರಿಮ್ ರೈಟ್ ಅಂತ ಕೊಟ್ಟರೆ ಆ ಲೈನಿಂದ ರೈಟಲ್ಲಿರೋದು ಎಲ್ಲ ಕಟ್ಟಾಗೋಗುತ್ತೆ. ಮತ್ತು ಬೇಡ ಅಂದರೆ ಅಂಡು ಮಾಡ್ಕೊಳ್ಳಿ. ಇನ್ನು ಸ್ಪ್ಲಿಟ್ ಏನಪ್ಪ ಅಂತಂದರೆ ಇದು ಫುಲ್ ಏನಿದೆ ನೀವು ಸೆಲೆಕ್ಟ್ ಮಾಡಿದ್ರೆ ಅದು ಫುಲ್ ಸೆಲೆಕ್ಟ್ ಆಗ್ತಾಯಿದೆ ನೋಡಿ. ಒಂದು ಫುಲ್ ವಿಡಿಯೋ ಏನಿದೆ ಅದು ಮಾತ್ರ ಸೆಲೆಕ್ಟ್ ಆಗ್ತಾಯಿದೆ. ಈಗ ಫಾರ್ ಎಕ್ಸಾಂಪಲ್ಲು ಸೆಂಟ್ರಲ್ಲಿ ಯಾವುದೋ ಒಂದು ಚಿಕ್ಕ ಪಾರ್ಟ್ ನಿಮಗೆ ಬೇಡ ಅನಿಸುತ್ತೆ, ಅದನ್ನು ಕಟ್ ಮಾಡಿ ತೆಗಿಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಫಸ್ಟ್ ಏನು ಮಾಡಬೇಕು, ಸೊ ನಿಮಗೆ ಯಾವ ಪಾರ್ಟ್ ಬೇಡ ಅಲ್ಲಿಗೆ ಈ ಒಂದು ಕರ್ಸರ್ನ ಮೂವ್ ಮಾಡಿ, ಆ ರೆಡ್ ಲೈನ್ ಏನಿದೆ ಅಲ್ಲಿಗೆ ಮೂವ್ ಮಾಡಿ. ಸೊ ಮೂವ್ ಮಾಡಿಬಿಟ್ಟು ಇಲ್ಲಿ ಟ್ರಿಮ್ ಸ್ಪ್ಲಿಟ್ ಅಂತ ಇದೆಯಲ್ಲ ಅಲ್ಲಿ ಸ್ಪ್ಲಿಟ್ ಕೊಡಿ. ಸ್ಪ್ಲಿಟ್ ಕೊಟ್ಟ ಏನಾಗುತ್ತೆ, ಆ ಒಂದು ವಿಡಿಯೋ ಇದ್ದಿದ್ದು 2 ವಿಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ 2 ಸಪ್ರೇಟ್ ಫೈಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಲ್ಲಿವರೆಗೂ ಬೇಡ ಅದನ್ನು ಇಲ್ಲಿ ಈ ರೆಡ್ ಲೈನ್ ಹತ್ರ ಅರೇಂಜ್ ಮಾಡಿಬಿಟ್ಟು ಮತ್ತು ಇದನ್ನು ಸೆಲೆಕ್ಟ್ ಮಾಡಿ ಟ್ರಿಮ್ ಲೆಫ್ಟ್ ಅಂತ ಕೊಟ್ಟರೆ ಆ ಚಿಕ್ಕ ಪಾರ್ಟ್ ಏನಿರುತ್ತೆ ಆ ಚಿಕ್ಕ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಡಿಲೀಟ್ ಆಗುತ್ತೆ. ಮತ್ತು ಫಸ್ಟಿಂದ ನಿಮಗೆ ಎಂಡ್ವರೆಗೂ ನಿಮ್ಮ ವಿಡಿಯೋ ಹಾಗೇ ಇರುತ್ತೆ. ಸೆಂಟ್ರಲ್ಲಿ ಮಾತ್ರ ನಿಮಗೆ ಏನು ಪಾರ್ಟ್ ಬೇಡ ಅನಿಸುತ್ತಲ್ಲ ಅದು ಮಾತ್ರ ಕಟ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಟ್ರಿಮ್ ಸ್ಪ್ಲಿಟ್ಟು ಒಂದು ಆಪ್ಷನ್ನು. ಇನ್ನು ಸ್ಪ್ಲಿಟ್ ಆ್ಯಂಡ್ ಇನ್ಸರ್ಟ್ ಫ್ರೀಸ್ ಫ್ರೇಮ್ ಅಂತ ಒಂದು ಆಪ್ಷನ್ ಇದೆ. ಇದೇನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಎಲ್ಲಿ ನೀವು ರೆಡ್ ಲೈನನ್ನು ನಿಲ್ಲಿಸಿದ್ರಲ್ಲ ಸೊ ಅಲ್ಲಿ ನಿಮ್ಮ ಒಂದು ವಿಡಿಯೋ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೆಂಟ್ರಲ್ಲಿ ನಿಲ್ಲಿಸಿದ್ದೀನಿ. ಇಲ್ಲಿ ನಿಮ್ಮ ಒಂದು ವಿಡಿಯೋ ಸ್ಪ್ಲಿಟ್ ಆಗಿಬಿಟ್ಟು ಅಲ್ಲಿ ಒಂದು ಫ್ರೀಸ್ ಆಗಿರುವಂಥ ಒಂದು ಇಮೇಜ್ ಥರ ಒಂದು ಆ್ಯಡ್ ಆಗುತ್ತೆ. ನೋಡ್ತಾ ಇರ್ಬೋದು ಸ್ಪ್ಲಿಟ್ ಆ್ಯಂಡ್ ಇನ್ಸರ್ಟ್ ಎ ಫ್ರೀಸ್ ಝೋನ್ ಅಂತ ನಾನು ಕೊಡ್ತೀನಿ ನೋಡಿ ಏನಾಗುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು ನೋಡಿ ಇದು ವಿಡಿಯೋ ಪ್ಲೇ ಆಗ್ತಾಯಿದೆ. ಸೊ ಸೆಂಟ್ರಲ್ಲಿ ಆ ಫ್ರೀಸ್ ಆಗಿರೋದು ಇಮೇಜು ಹಂಗೆ ಬಂತು, ಸ್ವಲ್ಪ ಹಂಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ.
ಸೊ ನೋಡಿದ್ರಲ್ಲ, ಇದಿಷ್ಟು ಒಂದು ಟ್ರಿಮ್ ಸ್ಪಿಟ್ ಆಪ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ನೆಕ್ಸ್ಟು ಯಾವ ಫೀಚರ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಲಿಪ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಆಪ್ಷನ್ ಏನಪ್ಪ ಅಂತಂದರೆ, ಸೊ ನಿಮ್ಮ ಒಂದು ಯಾವುದೇ ವಿಡಿಯೋ ಪಾರ್ಟ್ ಇರುತ್ತೆ ಅದರಲ್ಲಿ ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಎಲ್ಲಿ ಎಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ಇದು ಒಂದು ಸ್ಲಿಪ್ ಆಪ್ಷನ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇದನ್ನು ನೀವು ಈ ಥರ ಸ್ಕ್ರೋಲ್ ಮಾಡಿದ್ರೆ ಅದು ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ಮತ್ತು ನೀವು ಯಾವ ಥರ ಇಲ್ಲಿ ಎಂಡ್ ಕೊಡ್ತೀರಾ ಅಲ್ಲಿಗೆ ಅದು ಎಂಡ್ ಆಗುತ್ತೆ. ಇದು ಒಂದು ಸ್ಲಿಪ್ ಆಪ್ಷನ್ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಿಕ್ಸರ್. ಸೊ ಮಿಕ್ಸರ್ ಏನಪ್ಪ ಅಂತಂದರೆ, ಸೊ ಈಗ ನಿಮ್ಮ ವೀಡಿಯೋದಲ್ಲಿ ಏನಿದೆ ಒರಿಜಿನಲ್ ಆಡಿಯೋ ಏನಿರುತ್ತಲ್ಲ ವಿಡಿಯೋ ಜೊತೆ, ಆ ಒಂದು ಒರಿಜಿನಲ್ ಆಡಿಯೋ ಸೌಂಡು ತುಂಬ ಕಡಿಮೆ ಇರುತ್ತೆ. ನಿಮಗೆ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಬೇಕು ಅಂದರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಿಕ್ಸರ್ ಹತ್ರ ಹೇಳ್ಬಿಟ್ಟು ಬಂದು 200 ಅಂತ ಕೊಡಿ. ಸೊ ನಿಮ್ಮ ಒಂದು ವಿಡಿಯೋ ವಾಲ್ಯೂಮು ಜಾಸ್ತಿ ಆಗುತ್ತೆ, ಮತ್ತು ಆಟೋ ವಾಲ್ಯೂಮ್ ಅಂತ ಬೇಕಾದ್ರೂ ಕೊಡ್ಬೋದು ನೀವು. ಸೊ ಆವಾಗ ಕೂಡ ನಿಮ್ಮ ಒಂದು ವಿಡಿಯೋದ ಏನು ಸೌಂಡ್ ಏನಿದೆ ಅದು ತುಂಬ ಹೈ ವಾಲ್ಯೂಮಲ್ಲಿ ಕೇಳಿಸುತ್ತೆ ನಿಮಗೆ. ಸೊ ಅದು ಒಂದು ಆಪ್ಷನ್ನು. ನೆಕ್ಸ್ಟ್ ನೋಡಿದ್ರೆ ಮಿಕ್ಸರ್ ಆಯಿತು. ಸೊ ಮಿಕ್ಸರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಒಂದು ಈಕ್ವಲೈಸರ್ ಇದೆ, ನಿಮಗೆ ಲೆಫ್ಟು ರೈಟು ಏನು ಸೆಟ್ ಮಾಡ್ಕೋಬೇಕು ಅದು ಮಾಡ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ಬಂದರೆ, ಸೊ ನೋಡ್ತಾ ಇರೋದು ಸ್ಪೀಡ್ ಅಂತ ಇದೆ. ಸೊ ಇದು ತುಂಬಾ ಯೂಸ್ ಆಗೋವಂಥ ಒಂದು ಆಪ್ಷನ್ನು. ಸೊ ಎಲ್ಲರಿಗೂ ಸ್ಲೋ ಮೋಷನ್ನು, ಸೊ ಫಾಸ್ಟ್ ಮೋಷನ್ನು ಗೊತ್ತಲ್ವಾ ಎಲ್ಲರಿಗೂ. ಸೊ ಸ್ಲೋ ಮೋಷನಲ್ಲಿ ವೀಡಿಯೋನ ಹಾಕೋದು, ಫಾಸ್ಟ್ ಮೋಷನಲ್ಲಿ ಮಾಡೋದು, ಇದಕ್ಕೆ ಈ ಒಂದು ಸ್ಪೀಡನ್ನ ನಾವು ಸೆಟ್ ಮಾಡ್ಕೋಬೇಕು. ನೀವು ಸ್ಪೀಡನ್ನ ಕಡಿಮೆ ಇಟ್ಟಷ್ಟು ಸ್ಲೋ ಮೋಷನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಸ್ಪೀಡನ್ನ ನಾನೀಗ ಕಡಿಮೆ ಇಟ್ಟಿದ್ದೀನಿ. ಸೊ ಸ್ಪೀಡ್ ಬಂದ್ಬಿಟ್ಟು 0.5 ಇದೆ. ಸೊ 0.5 ಇಟ್ಟಾಗ ಆಬ್ವಿಯಸ್ಲಿ ಅದು ಸ್ಲೋ ಮೋಷನಲ್ಲಿ ರನ್ ಆಗುತ್ತೆ ವೀಡಿಯೋ. ಸೊ 1 ಇಟ್ಟರೆ ಸ್ಪೀಡು ಅದು ನಾರ್ಮಲ್ ಸ್ಪೀಡು, 1.5 ಇಟ್ಟರೆ ಫಾಸ್ಟಾಗಿ ಒಂದು ಸ್ಪೀಡು ಏನಿರುತ್ತೆ ಅದು ವಿಡಿಯೋ ಪ್ಲೇ ಆಗುತ್ತೆ. ಇನ್ನು ನೆಕ್ಸ್ಟ್ ಆಪ್ಷನ್ ಇದರಲ್ಲಿ ಏನಪ್ಪ ಅಂತಂದರೆ ಮ್ಯೂಟ್ ಆಡಿಯೋ ಅಂತ ಇದೆ ನೋಡಿ. ಸೊ ಮ್ಯೂಟ್ ಆಡಿಯೋ ಏನಪ್ಪ ಅಂತಂದರೆ, ಈಗ ಒರಿಜಿನಲ್ ವೀಡಿಯೋ ಇದೆ, ಅದ್ರ ಜೊತೆ ಯಾವುದೋ ಒಂದು ಆಡಿಯೋ ಇದೆ. ಸೊ ನಿಮಗೆ ಆ ಆಡಿಯೋ ಬೇಕಾಗಿಲ್ಲ, ಅದನ್ನು ನೀವು ಮ್ಯೂಟ್ ಮಾಡಬೇಕು. ಹೊಸದಾಗಿ ನೀವು ಆಡಿಯೋನ ಅದಕ್ಕೆ ಹಾಕ್ತೀರಾ ಅಂದರೆ ನೀವು ಅದನ್ನು ಯಾವ ರೀತಿ ಮ್ಯೂಟ್ ಮಾಡಬೇಕು, ಒರಿಜಿನಲ್ ವೀಡಿಯೋ ಜೊತೆ ಇರುತ್ತಲ್ಲ ಆ ಆಡಿಯೋನ ಯಾವ ರೀತಿ ಮ್ಯೂಟ್ ಮಾಡಬೇಕು ಅಂದರೆ, ಇಲ್ಲಿ ಸ್ಪೀಡ್ಗೆ ಹೋಗ್ಬಿಟ್ಟು ಮ್ಯೂಟ್ ಆಡಿಯೋ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒರಿಜಿನಲ್ ಆಡಿಯೋ ಜೊತೆ ಇರೋ ಒರಿಜಿನಲ್ ವೀಡಿಯೋ ಜೊತೆ ಇರೋ ಆಡಿಯೋ ಸೊ ನಿಮಗೆ ಮ್ಯೂಟ್ ಆಗುತ್ತೆ, ಅದು ಕೇಳಿಸಲ್ಲ. ಸೊ ಇದಿಷ್ಟು ಒಂದು ಸ್ಪೀಡ್ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ರಿವರ್ಸ್ ಏನಪ್ಪ ಅಂತಂದರೆ ನೋಡಿ, ನಾನೀಗ ರಿವರ್ಸ್ ಕೊಟ್ಟಿದ್ದೀನಿ. ಸೊ ನಿಮಗೆ ಫಾರ್ವರ್ಡ್ ವೀಡಿಯೋ ಪ್ಲೇ ಆಗುತ್ತಲ್ಲ, ಸೊ ವೀಡಿಯೋ ಪ್ಲೇ ಆಗಿರೋದು ನಿಮಗೆ ರಿವರ್ಸಲ್ಲಿ ಪ್ಲೇ ಆಗುತ್ತೆ, ಅಂದರೆ ಎಂಡಿಂದ ಪ್ಲೇ ಹಾಕ್ಕೊಂಬರುತ್ತೆ ಹಿಂದೆ. ಅರ್ಥ ಆಯ್ತಲ್ಲ? ಇದನ್ನು ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಬೌಲಿಂಗ್ ಮಾಡ್ತಾ ಇರೋವಂಥ ನಾನು ಹಿಂದೆಗಡೆ ಮೂವ್ ಆಗ್ತಾ ಇದ್ದೀನಿ. ಸೊ ಅದರ ಅರ್ಥ ಏನಪ್ಪ ಅಂತಂದರೆ, ಸೊ ಫಾರ್ವರ್ಡ್ ಇರೋವಂಥ ಒಂದು ವೀಡಿಯೋ ಈಗ ರಿವರ್ಸ್ ಆಗಿದೆ. ಸೊ ಸುಮಾರು ಫಿಲ್ಮ್ಗಳು ನೀವು ನೋಡಿರ್ತೀರ, ರಿವರ್ಸ್ ಒಂದು ಆ್ಯಕ್ಷನ್ ಇರುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಈ ರೀತಿ ಒಂದು ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ರಿವರ್ಸ್ ಮಾಡಬೇಕು ಅಂದರೆ ಈ ಒಂದು ಆಪ್ಷನ್ ನೀವು ಯೂಸ್ ಮಾಡ್ಬೋದು. ರಿವರ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ನೋಡ್ತೇವೆ. ರಿವರ್ಸ್ ಅಂತ ಇಲ್ಲಿದೆ. ಇನ್ನು ಪ್ಯಾನ್ ಆ್ಯಂಡ್ ಝೂಮ್ ಅಂತ ಇದೆ. ಸೊ ಇದೇನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಸೊ ನೋಡ್ತಾ ಇರ್ಬೋದು, ಈಗ ಒಂದು ಫೋಟೋ ಇದೆ. ಸೊ ಈ ಫೋಟೋ ಇಲ್ಲಿ 2 ಆಪ್ಷನ್ ಬಂದಿದೆ, ಸ್ಟಾರ್ಟ್ ಪೊಸಿಷನ್, ಎಂಡ್ ಪೊಸಿಷನ್ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ವಿಡಿಯೋ ಇವಾಗ ಈ ರೀತಿ ಇರುತ್ತೆ ಫೋಟೋ, ನಿಮಗೆ ವಿಡಿಯೋ ಪ್ಲೇ ಆಗ್ತಾ ಈ ರೀತಿ ಝೂಮ್ ಆಗಬೇಕು, ಈ ರೀತಿ ಕಂಟಿನ್ಯೂಸ್ ಆಗಿ ಈ ರೀತಿ ಝೂಮ್ ಆಗಬೇಕು ಅಂತಂದರೆ, ಅಥವಾ ಈ ರೀತಿ ಇರುತ್ತೆ ನಿಮಗೆ ಈ ಥರ ಝೂಮ್ ಔಟ್ ಆಗಬೇಕು, ಈ ಥರ ಹಿಂಗೆ ಝೂಮ್ ಔಟ್ ಆಗಬೇಕು ಅಂತಂದರೆ ನಿಮಗೆ ಈ ಒಂದು ಆಪ್ಷನ್ ಯೂಸ್ ಮಾಡಬೇಕು. ಏನು ಮಾಡಬೇಕು ಅಂತಂದರೆ ನೋಡಿ, ನಿಮ್ಮ ಒಂದು ಸ್ಟಾರ್ಟ್ ಪೊಸಿಷನ್ ಈ ರೀತಿ ಇರಬೇಕು ನಿಮ್ಮ ಒಂದು ಫೋಟೋ. ಸೊ ಬರ್ತಾ ಈ ರೀತಿ ಝೂಮ್ ಇನ್ ಆಗಬೇಕು ಅಂತಂದರೆ, ಸೊ ನಿಮಗೆ ಏನು ಮಾಡಬೇಕು ಅಂದರೆ ನೀವು ಸ್ಟಾರ್ಟ್ ಪೊಸಿಷನ್ನ ಈ ರೀತಿ ಕೊಡಬೇಕು. ವಿಡಿಯೋನ ಆ ಫೋಟೋ ಇಮೇಜ್ ಏನಿದೆ ಆ ಸ್ಟಾರ್ಟ್ ಪೊಸಿಷನ್ ಈ ರೀತಿ ಕೊಡಬೇಕು. ಸೊ ಎಂಡ್ ಪೊಸಿಷನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಇದನ್ನು ಈ ರೀತಿ ಕೊಟ್ಟರೆ ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ವಿಡಿಯೋ ಪ್ಲೇ ಆದಾಗ ಅದು ಈ ಥರ ಝೂಮ್ ತೋರಿಸ್ತೀನಿ ಹೆಂಗಾಗಿದೆ ಅಂತ ನೋಡಿ. ಸ್ಟಾರ್ಟಿಂಗ್ ಪೊಸಿಷನ್ ಈ ರೀತಿ ಇರುತ್ತೆ, ಚಿಕ್ಕದಾಗಿರುತ್ತೆ. ನೀವು ಪ್ಲೇ ಮಾಡಿದಾಗ ಆ ಥರ ಝೂಮ್ ಆಗುತ್ತೆ ನೋಡಿ, ಈ ಥರ ಝೂಮ್ ಆಗುತ್ತೆ. ಗೊತ್ತಾಯ್ತಲ್ಲ ಈ ಆಪ್ಷನ್ ಏನು ಅಂತ? ಇದು ಒಂದು ಪ್ಯಾನ್ ಆ್ಯಂಡ್ ಝೂಮ್ ಅಂತ ಹೇಳ್ಬಿಟ್ಟು ಈ ಆಪ್ಷನ್ನು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರೊಟೇಟರ್ ಮಿರರಿಂಗ್ ಅಂತ ಇದೆ, ಗೊತ್ತಿರುತ್ತೆ ಇದೆಲ್ಲರಿಗೂ. ಸೊ ಮಿರರಿಂಗ್ ಅಂದರೆ ಲೆಫ್ಟ್ ಸೈಡಲ್ಲಿರೋದು ರೈಟಿಗೆ ಬರುತ್ತೆ, ರೈಟಲ್ಲಿರೋದು ಲೆಫ್ಟಿಗೆ ಬರುತ್ತೆ. ಸೊ ಇನ್ನೊಂದು ಮಿರರ್ ಇದೆ, ಟಾಪು ಬಾಟಮ್ ಮಿರರು, ಮೇಲ್ಗಡೆ ಟಾಪು ಸೊ ಬಾಟಮು ಬೇಕಾದ್ರೆ ನೀವು ಮಿರರ್ ಮಾಡ್ಕೋಬೋದು. ಇನ್ನು ರೊಟೇಟ್ ಅಂದರೆ ಈ ರೀತಿ ರೊಟೇಟ್ ಆಗುತ್ತೆ ನಿಮ್ಮ ಒಂದು ವಿಡಿಯೋ, ಯಾವ ಆ್ಯಂಗಲಲ್ಲಿ ಬೇಕು ನಿಮಗೆ ಆ ರೀತಿ ನೀವು ರೊಟೇಟ್ ಮಾಡ್ಕೋಬೋದು. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಇದೆ ಅಂದರೆ, ಸೊ ಫಿಲ್ಟರ್ ಅಂತ ಇದೆ. ಸೊ ಇದರಲ್ಲಿ ಗೊತ್ತಿರುತ್ತೆ, ಫಿಲ್ಟರ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಿಮ್ಮ ಒಂದು ವಿಡಿಯೋ ಯಾವ ರೀತಿ ಕ್ವಾಲಿಟಿ ಬರಬೇಕು, ಸೊ ಕೆಲವೊಂದು ಫಿಲ್ಟರ್ಸ್ ಇದೆ, ಅದನ್ನೆಲ್ಲ ಹಾಕೊಂಡು ನೀವು ಚೆಕ್ ಮಾಡ್ಕೋಬೋದು. ನಿಮ್ಗೆ ಯಾವ ಫಿಲ್ಟರ್ ಇಷ್ಟ ಆಗುತ್ತೋ ಅದನ್ನು ನೀವು ಬೇಕಂದರೆ ಯೂಸ್ ಮಾಡ್ಕೋಬೋದು. ಇವೆಲ್ಲ ಸ್ವಲ್ಪ ಸೈಡ್ ಐಟಮ್ಸ್ ಅಂತೀವಲ್ಲ ಆ ರೀತಿ ಆಪ್ಷನ್ಸ್ಗಳಿವೆ. ಇವೆಲ್ಲ ಏನಂತ ಇಂಪ್ಯಾಕ್ಟ್ ಮಾಡಲ್ಲ ನಿಮ್ಮ ಒಂದು ವಿಡಿಯೋ ಎಡಿಟಿಂಗಲ್ಲಿ. ಸೊ ಮೇಯ್ನ್ ಆಪ್ಷನ್ಸ್ ಬಂದ್ಬಿಟ್ಟು ನಾನು ಫಸ್ಟ್ ಹೇಳಿದ್ನಲ್ಲ, ಸೊ ಇದೆಲ್ಲ ಬ್ರೈಟ್ನೆಸ್ಸು ನೋಡಿ, ಬ್ರೈಟ್ನೆಸ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ ನಿಮ್ಮ ಒಂದು ವಿಡಿಯೋ ಬ್ರೈಟ್ನೆಸ್ಸು, ಕಾಂಟ್ರಾಸ್ಟ್ ಏನಿದೆ
ಮತ್ತು ಸ್ಯಾಚುರೇಷನ್ನು, ವೈಬ್ರೆನ್ಸು ಈ ರೀತಿ ಎಲ್ಲ ಒಂದು ಫಿಲ್ಟರ್ಸ್ ಇರುವಂಥದ್ದು. ಸೊ ಇನ್ನು ಅದಾದಮೇಲೆ ಕ್ಲಿಪ್ಸ್ ಗ್ರಾಫಿಕ್ಸ್ ಅಂತ, ಅದು ಕೂಡ ಒಂದು ಫಿಲ್ಟರ್ಸ್ ರಿಲೇಟೆಡೇ. ಸೊ ನೋಡಿ ಇದೇನಪ್ಪ ಅಂತಂದರೆ, ಸೊ ಕೆಲವೊಂದು ಇಲ್ಲಿ ಆಪ್ಷನ್ಸ್ ಇದೆ. ಸೊ ಒಂದು ವೀಡಿಯೋದಲ್ಲಿ ನಿಮ್ಮ ಒಂದು ಆ್ಯನಿಮೇಷನ್ಸ್ ಏನಾದರೂ ಬೇಕು, ಈ ಥರ ಒಂದು ಆ್ಯನಿಮೇಷನ್ಸ್ಗಳು ಬೇಕು ಅಂದರೆ ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ರೈಲ್ ಹೋಗೋ ಥರ ಇದರಲ್ಲಿ ಎಂಟರ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಸೊ ಅಲ್ಲಿ ನೀವೇನಾದ್ರು ಟೆಕ್ಸ್ಟ್ ಹಾಕಿದ್ರೆ ಅದು ವೀಡಿಯೋ ಸೆಂಟ್ರಲ್ಲಿ ಈ ಥರ ಮೂವ್ ಆಗುತ್ತೆ. ಸೊ ಅದೊಂದು ಆಪ್ಷನ್. ಈ ಆಪ್ಷನ್ ನೋಡಿ ಬ್ಯಾಕ್ಗ್ರೌಂಡ್ ಬ್ಲರ್ ಅಂತ ಹೇಳ್ಬಿಟ್ಟು, ಸೊ ಬ್ಯಾಕ್ಗ್ರೌಂಡ್ಗೆ ಹೋಗ್ಬಿಟ್ಟು ಇಲ್ಲಿ ಬ್ಲರ್ ಅಥವಾ ಕಲರ್ ಅಂತ ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಆ ಬ್ಯಾಕ್ಗ್ರೌಂಡು ಆ ಕಲರ್ ಆಗುತ್ತೆ. ಸೊ ಇನ್ನು ಬ್ಲರ್ ಕೊಟ್ಟರೆ ಸೊ ನಿಮಗೆ ಬ್ಲರ್ ಆಗಿ ಬರುತ್ತೆ ಬ್ಯಾಕ್ಗ್ರೌಂಡು. ಸೊ ವಾಯ್ಸ್ ಚೇಂಜರ್ ಅಂತ ಒಂದು ಆಪ್ಷನ್ ಇದೆ. ಸೊ ನೀವು ಕೊಟ್ಟಿರೋವಂಥ ಆಡಿಯೋ ಏನಿದೆ ಅದರ ವಾಯ್ಸ್ನ ಚೇಂಜ್ ಮಾಡ್ಬೋದು. ನೋಡ್ತಾ ಇರ್ಬೋದು, 2 ಏಲಿಯನ್ನು, ಚಿಪ್ಮಂಕು, ಈ ಥರ ತುಂಬ ಆಪ್ಷನ್ಸ್ ಇದೆ. ಇದರಲ್ಲಿ ಯಾವ್ದು ನಿಮಗೆ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ವಾಲ್ಯೂಮ್ ವಾಯ್ಸ್ ಚೇಂಜರ್ ಅಂತ ಹೇಳ್ಬಿಟ್ಟು ಆಪ್ಷನು. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಏನಪ್ಪ ಅಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇದೆ. ಸೊ ಎಕ್ಸ್ಟ್ರಾಕ್ಟ್ ಆಡಿಯೋ ಏನಪ್ಪ ಅಂತಂದರೆ ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ, ಅದರಲ್ಲಿರುವಂಥ ಆಡಿಯೋ ನಿಮಗೆ ಸಪ್ರೇಟ್ ಫೈಲಾಗಿ ಬೇಕು. ಅದರಲ್ಲಿರುವಂಥ ಆಡಿಯೋ ನೋಡಿ, ಈಗ ಇದರಲ್ಲಿರುವಂಥ ಆಡಿಯೋ ಸಪ್ರೇಟಾಗಿಲ್ಲ, ಅದು ವಿಡಿಯೋ ಜೊತೆನೇ ಒರಿಜಿನಲ್ ವಿಡಿಯೋ ಇದು. ಒರಿಜಿನಲ್ ವಿಡಿಯೋ ಜೊತೆ ಆಡಿಯೋ ಇದೆ, ಅದು ಸಪ್ರೇಟಾಗಿ ನನಗೆ ಬೇಕು ಅಂದರೆ ನಾನು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಅದರ ಕೆಳಗಡೆ ಅದರಲ್ಲಿರುವಂಥ ಆಡಿಯೋ ಫೈಲು ಕೆಳಗಡೆ ಬಂದುಬಿಡುತ್ತೆ. ಸೊ ಈ ರೀತಿ ಮಾಡಿದಾಗ ನೀವು ಈ ಆಡಿಯೋನು ಕೂಡ ಎಡಿಟ್ ಮಾಡ್ಬೋದು. ಸೇಮ್ ಆಪ್ಷನ್, ಲೆಫ್ಟ್ ಟ್ರಿಮ್ ಲೆಫ್ಟ್ ಮಾಡ್ಬೋದು, ಟ್ರಿಮ್ ರೈಟು, ಮತ್ತು ಸ್ಪ್ಲಿಟ್ಟು, ಈ ರೀತಿ ಎಲ್ಲ ಒಂದು ಆಪ್ಷನ್ನ ನೀವು ಆಡಿಯೋ ಜೊತೆ ಕೂಡ ಮಾಡ್ಬೋದು. ಇದು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಹೇಳ್ಬಿಟ್ಟು ಇದು ಒಂದು ಆಪ್ಷನ್ನು. ಸೊ ಅದು ಬಿಟ್ಟರೆ ಇದರಲ್ಲಿ ಅಂಥ ಆಪ್ಷನ್ಸು ಇನ್ನೇನು ಇಲ್ಲ. ಸೊ ಇಷ್ಟೇ ಇದರಲ್ಲಿರುವಂಥ ಒಂದು ಆಪ್ಷನ್ಸು. ಸೊ ಇನ್ನು ನೆಕ್ಸ್ಟ್ ಬಂದರೆ ಸೊ ನೋಡ್ತಿರ್ಬೋದು, ಈ ವಿಡಿಯೋ ಸೆಂಟ್ರಲ್ಲಿ ಒಂದು ಕ್ಲಿಪ್ ಆದಮೇಲೆ ಇನ್ನೊಂದು ಕ್ಲಿಪ್ ಬರೋದಕ್ಕೆ ಕೆಲವೊಂದು ಆ್ಯನಿಮೇಷನ್ಸ್ಗಳಿದೆ, ನೋಡ್ತಾ ಇರ್ಬೋದು. ಸೊ ನೀವು ಆ ಥರ ಬರಬೇಕು ಏನು ಮಾಡೋಕ್ಕಪ್ಪ ಅಂದರೆ ಸೆಂಟ್ರಲ್ಲಿ ಕಾಣಿಸ್ತಿದೆಯಲ್ಲ, ಈ ಸೆಂಟ್ರಲ್ಲಿ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರ್, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ 3D ಆ್ಯನಿಮೇಷನ್ಸ್ಗಳು ಬರ್ತವೆ. ಸೊ ಇಲ್ಲಿ ನೋಡ್ಬೋದು 3D ಟ್ರಾನ್ಸಿಷನ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಬೌನ್ಸಿ ಬಾಕ್ಸ್ ಅಂತ ಇದೆ. ಸೊ ನಿಮಗೆ ಈ ಲೆಫ್ಟಲ್ಲಿರುವಂಥ ವಿಡಿಯೋ ಏನಿದೆ ಇದು ಆದಮೇಲೆ ಈ ವಿಡಿಯೋ ಬರುತ್ತಲ್ಲ, ಸೊ ಅದು ಯಾವ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಿಮಗೆ ನೋಡಿ ಯಾವುದೋ ಒಂದು ಬೌನ್ಸಿ ಬಾಕ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೋಡಿ ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಈ ರೀತಿ ಬರಲ್ಲ. ಇನ್ನೊಂದ್ಸಲ ನೋಡಿ ಈ ಥರ ಬರುತ್ತೆ. ನಿಮಗೆ ಅದೇ ಥರ ಬೇರೆ ಬೇರೆ ಆ್ಯನಿಮೇಷನ್ಗಳು ಇದೆ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. 3D ಟ್ರಾನ್ಸಿಷನ್ ಅಂತ ಹೇಳ್ಬಿಟ್ಟು. ಸೊ ಕ್ರ್ಯಾಕ್ಡ್ ಗ್ಲಾಸ್, ಸೊ ಒಂದು ಗ್ಲಾಸ್ ಕ್ರ್ಯಾಕ್ ಆಗಿರೋ ಥರ ನಿಮಗೆ ನೋಡ್ತಾ ಇರ್ತೀರ, ನೀವು ಸಿನಿಮಾದಲ್ಲಿ ನೋಡಿರ್ತೀರ, ಈ ರೀತಿ ಬರುತ್ತೆ ನೋಡಿರಲ್ಲ. ಈ ರೀತಿ ಒಂದು 3D ಟ್ರಾನ್ಸಿಷನ್ ಯಾವುದೇ ರೀತಿ ಒಂದು 3D ಆ್ಯನಿಮೇಷನ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಇದಾದಮೇಲೆ ನೋಡ್ತಾ ಇರ್ಬೋದು ಲೆಫ್ಟಲ್ಲಿ ಲೇಯರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಲೇಯರ್ ಅಂತ ಹೇಳ್ಬಿಟ್ಟು. ಈ ಲೇಯರ್ ಏನಪ್ಪ ಅಂತಾರೆ, ಇದು ತುಂಬ ಯೂಸ್ಫುಲ್ ಆಗುವಂಥ ಒಂದು ಫೀಚರು. ಇದೇನಪ್ಪ ಅಂದರೆ ಈಗ ಆಲ್ರೆಡಿ ಒಂದು ವಿಡಿಯೋ ಇದೆ ಅಲ್ವಾ, ನಿಮ್ಮ ಒಂದು ಸ್ಕ್ರೀನಲ್ಲಿ ಒಂದು ವಿಡಿಯೋ ಕಾಣ್ತಾ ಇದೆ, ಇದ್ರ ಮೇಲ್ಗಡೆ ಒಂದು ಆ್ಯಸ್ ಎ ಲೇಯರ್. ಸೊ ಲೇಯರ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಸಿಂಪಲ್ಲು. ಸೊ ಈ ಇರೋವಂಥ ವಿಡಿಯೋ ಮೇಲ್ಗಡೆ ನೀವು ಎಕ್ಸ್ಟ್ರಾ ಯಾವ್ದಾದ್ರು ಫೋಟೋ, ಟೆಕ್ಸ್ಟು, ಹ್ಯಾಂಡ್ ರೈಟಿಂಗು ಅಥವಾ ಇನ್ನೊಂದು ವಿಡಿಯೋ ನೀವು ಪೇಸ್ಟ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಇದು ಲೇಯರ್ ಆಪ್ಷನ್ನು. ಇದರಲ್ಲಿ ನೋಡ್ಬೋದು ಲೇಯರ್ ಅಂತ ಸೆಲೆಕ್ಟ್ ಮಾಡಿ, ಮೀಡಿಯಾ ಅಂತ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಈಗ ಬರ್ತಾ ಇರೋವಂಥ ವಿಡಿಯೋ ಮೇಲ್ಗಡೆ ಯಾವ್ದಾದ್ರು ಬೇರೆ ವಿಡಿಯೋ ಬೇಕು ಅಂತಂದರೆ ಈ ಥರ ಲೇಯರ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ಲು ಈ ಯೂಟ್ಯೂಬಲ್ಲಿ ಮತ್ತು ಈ ಸೋಷಿಯಲ್ ಮೀಡಿಯಾ ಯಾವುದು ಏನು ವೀಡಿಯೋಗಳು ಬರ್ತಾವೆ ಅಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಮೇಲ್ಗಡೆ ವಿಡಿಯೋ ರನ್ ಆಗಬೇಕಾದ್ರೆ ಬರ್ತಾವಲ್ಲ, ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ. ಆ ಥರ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ನಾನು ನಿಮಗೆ. ಸೊ ನೋಡ್ತಾ ಇರ್ಬೋದು ಲೇಯರ್ ಅಂತ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಫಸ್ಟು ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ರೀತಿ ಇರುತ್ತೆ. ಫಸ್ಟ್ ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೀಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ವಿಡಿಯೋನ ಆ ಥರ ಲೇಯರ್ ಥರ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ನೀವು ಬೇಕಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ನಾನು ಸಬ್ಸ್ಕ್ರೈಬ್ ಒಂದು ಲೋಗೋ ಏನಿರುತ್ತಲ್ಲ ಸಬ್ಸ್ಕ್ರೈಬ್ ಮಾಡೋದು, ಅದನ್ನು ನಾನು ಹಾಕ್ತೀನಿ. ಸೊ ಈ ರೀತಿ ಒಂದು ವಿಡಿಯೋನ ಹಾಕಬೇಕಾದ್ರೆ ಒಂದು ಮೇಜರ್ ಪಾಯಿಂಟ್ ಏನಪ್ಪ ಅಂತಂದರೆ, ಸೊ ನಿಮಗೆ ಯಾವುದೇ ವಿಡಿಯೋ ನೀವು ಹಾಕಬೇಕು ಅನ್ನೋದು ಗ್ರೀನ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಸಿನಿಮಾ ಶೂಟಿಂಗ್ಗಳೆಲ್ಲ ನೋಡಿರ್ತೀರ ನೀವು, ಎಲ್ಲ ಕಡೆ ಗ್ರೀನ್ ಬ್ಯಾಕ್ಗ್ರೌಂಡ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ, ಸೊ ಗ್ರೀನ್ ಬ್ಯಾಕ್ಗ್ರೌಂಡ್ ಇರುತ್ತೆಲ್ಲ, ಆ ಗ್ರೀನ್ ಬ್ಯಾಕ್ಗ್ರೌಂಡಲ್ಲಿ ನೀವು ಏನಾರು ಶೂಟ್ ಮಾಡಿದಾಗ ಅದನ್ನು ನೀವು ಬೇರೆ ಒಂದು ವಿಡಿಯೋ ಮೇಲ್ಗಡೆ ಲೇಯರ್ ಥರ ಹಾಕಬೇಕಾದ್ರೆ ನಿಮಗೆ ಕ್ಲಿಯಾರಿಟಿ
ಒಳ್ಳೆ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ಬೇರೆ ಯಾವ ಕಲರ್ ಯೂಸ್ ಮಾಡಿದ್ರು ನಿಮಗೆ ಈ ರೀತಿ ಒಂದು ಕ್ಲಾರಿಟಿ ಸಿಗಲ್ಲ. ಅದಕ್ಕೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ನೀವು ಈಗ ಯಾವುದೋ ಒಂದು ಬೆಟ್ಟ ಹತ್ತೋ ಸೀನ್ ಇರುತ್ತೆ, ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ಬೆಟ್ಟ ಹತ್ತಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ಸೆಟ್ಟಲ್ಲೇ ಒಂದು ಚಿಕ್ಕ ಬೆಟ್ಟ ಥರ ಮಾಡಿಬಿಟ್ಟು ಅಲ್ಲಿ ಒಂದು ಏನು ಆ ಶೂಟಿಂಗ್ ಮಾಡ್ತಾರೆ, ಹಿಂದೆಗಡೆ ಗ್ರೀನ್ ಪರದೆ ಹಾಕಿರ್ತಾರೆ. ಸೊ ಅವಾಗ ಏನಾಗುತ್ತೆ, ನೀವು ಆ ವಿಡಿಯೋನ ಎಕ್ಸಾಕ್ಟು ಏನಿರುತ್ತೆ ಬೆಟ್ಟ ಅಲ್ಲಿ ನೀವು ಪೇಸ್ಟ್ ಮಾಡ್ಬೋದು, ಮೇಲ್ಗಡೆ ಲೇಯರ್ ಥರ ಪೇಸ್ಟ್ ಮಾಡಿದಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ, ನೀಟಾಗಿ ಕ್ಲಾರಿಟಿ ಸಿಗುತ್ತೆ. ಹಾಗಾಗಿ ಎಲ್ಲ ಮೂವಿಗಳಲ್ಲೂ ಶೂಟಿಂಗ್ಗಳಲ್ಲಿ ಹಿಂದೆಗಡೆ ಗ್ರೀನ್ ಪರ್ದೆನ ಯೂಸ್ ಮಾಡ್ತಾರೆ. ಈ ವಿಷಯ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಸೊ ಈ ರೀತಿ ನಿಮಗೆ ಯಾವುದೇ ಒಂದು ವಿಡಿಯೋ ಬೇಕು ಅಂದರೆ ಇವೆಲ್ಲ ನಿಮ್ಗೆ ಯೂಟ್ಯೂಬ್ ಒಂದು ಏನು ಆನ್ಲೈನಲ್ಲಿ ಸಿಗ್ತವೆ, ನೋಡ್ತಾ ಇರ್ಬೋದು. ಈ ರೀತಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಹಾಕ್ತಾರೆ ಯಾವುದಾದ್ರು ಯೂಟ್ಯೂಬ್ ಚಾನಲ್ಗಳಲ್ಲಿ, ಒಂದು ಸೋಷಿಯಲ್ ಮೀಡಿಯಾ ಒಂದು ವಿಡಿಯೋಗಳಲ್ಲಿ. ನಾನು ನನ್ನ ಎಲ್ಲ ವೀಡಿಯೋಗಳಲ್ಲಿ ಇದನ್ನು ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ವೀಡಿಯೋ ಸೆಂಟ್ರಲ್ಲಿ ಬರುತ್ತೆ. ಇದನ್ನು ಯಾವ ರೀತಿ ಹಾಕಬೇಕು ಅಂದರೆ, ನೋಡಿದ್ರಲ್ಲ ಆ ವಿಡಿಯೋನ ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಆ ವಿಡಿಯೋಗೆ ಹಿಂದೆಗಡೆ ಗ್ರೀನ್ ಬ್ಯಾಕ್ಗ್ರೌಂಡ್ ಇರಬೇಕು. ಈ ರೀತಿ ಒಂದು ಗ್ರೀನ್ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನೋಡಿ ಯೂಟ್ಯೂಬ್ ಲೋಗೋ ಇದೆ, ಸಬ್ಸ್ಕ್ರೈಬ್ ಅಂತ ಇದೆ, ಹಿಂದೆಗಡೆ ಗ್ರೀನ್ ಬ್ಯಾಕ್ಗ್ರೌಂಡ್ ಇದೆ. ಈಗ ಆ ಗ್ರೀನ್ ಬ್ಯಾಕ್ಗ್ರೌಂಡ್ನ ಯಾವ ರೀತಿ ತೆಗಿಬೇಕು ಅಂದರೆ, ನೀವು ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಎಲ್ಲ ಆಪ್ಷನ್ಗಳು ನಿಮಗೆ ಅವಲೇ ನಾನು ತೋರಿಸಿದ್ನಲ್ಲ ಅದೇ ಆಪ್ಷನ್ಗಳು. ಕೆಲವೊಂದು ಎಕ್ಸ್ಟ್ರಾ ಆಪ್ಷನ್ಗಳು ಆ್ಯಡ್ ಆಗಿದೆ ಅಷ್ಟೇ ಇದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಕ್ರೋಮಾಕಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ರೈಟ್ ಸೈಡಲ್ಲಿ ಕ್ರೋಮಾಕಿ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದ್ಬಿಟ್ಟು ಎನೇಬಲ್ ಅಂತ ಕೊಟ್ಟರೆ ಆ ಹಿಂದೆಗಡೆ ಇರೋಂಥ ಗ್ರೀನ್ ಪರ್ದ ಸೊ ನಿಮಗೆ ಕಟ್ ಆಗೋಗುತ್ತೆ, ನಿಮಗೆ ಒಂದು ಎರೇಸ್ ಆಗುತ್ತೆ. ಇನ್ನು ಇದನ್ನು ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಪ್ಲೇಸ್ ಮಾಡ್ಕೋಬೋದು. ಸೊ ನೋಡ್ಬೋದು ನಿಮ್ಗೆ ಯಾವ ಕಡೆ ಬೇಕು ನಿಮಗೆ ಅದನ್ನು ಇಲ್ಲಿ ಪ್ಲೇಸ್ ಮಾಡಿ ಇಟ್ಕೋಬೋದು. ಸೊ ನೀವು ನಾರ್ಮಲಾಗಿ ವಿಡಿಯೋ ಯಾವ ರೀತಿ ನೀವು ಪ್ಲೇ ಮಾಡ್ತಿರಲ್ಲ ಆವಾಗ ಅದು ಸೆಂಟ್ರಲ್ಲಿ ಬರುತ್ತೆ. ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಈ ರೀತಿ ಸೆಂಟ್ರಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಒಂದು ಯಾವುದೋ ಒಂದು ವಿಡಿಯೋ ಮೇಲೆ ಲೇಯರ್ ಥರ ಇನ್ನೊಂದು ವಿಡಿಯೋ ಅಥವಾ ಫೋಟೋ ಏನಾದರೂ ಟೆಕ್ಸ್ಟು, ಈಗ ಟೆಕ್ಸ್ಟ್ ಯಾವ ರೀತಿ ಹಾಕಬೇಕು, ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸ್ಟಿಕ್ಕರು, ಟೆಕ್ಸ್ಟ್, ಹ್ಯಾಂಡ್ ರೈಟಿಂಗು ಈ ಥರ ಆಪ್ಷನ್ ಇದೆ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಬಿಡಿ, ಏನೋ ಒಂದು ಟೈಪ್ ಮಾಡಿ, ಅಂತ ಟೈಪ್ ಮಾಡ್ತೀನಿ ನಾನು, ಓಕೆ ಅಂತ ಕೊಡಿ. ಸೊ ನೋಡಿ ಅದು ವಿಡಿಯೋ ಮೇಲ್ಗಡೆ ಈ ರೀತಿ ಟೆಕ್ಸ್ಟ್ ಆಗಿ ಬರುತ್ತೆ. ಅದನ್ನು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಏನಾದ್ರು ಟೆಕ್ಸ್ಟು ಅಥವಾ ವಿಡಿಯೋ ಫೋಟೋಗಳನ್ನ ಹಾಕಿದಾಗ ಅದಕ್ಕೆ ನೀವು ಸಪ್ರೇಟಾಗಿ ಆ್ಯನಿಮೇಷನ್ಗಳ್ನು ಕೊಡ್ಬೋದು. ಆ್ಯನಿಮೇಷನ್ ಅಂದರೆ ಗೊತ್ತಲ್ವ ಎಲ್ಲರಿಗೂ. ಸೊ ಅದೇ ರೀತಿ ಒಂದು ಅಂತಲ್ಲ. ಸೊ ಈಗ ಈ ಟೆಕ್ಸ್ಟ್ಗೆ ಇನ್ ಆ್ಯನಿಮೇಷನ್ ಅಂದ್ರೆ ಏನು ಹೇಳಿ, ಆ ಟೆಕ್ಸ್ಟು ಯಾವ ರೀತಿ ಬರಬೇಕು ಒಳಗಡೆ. ಸೊ ಯಾವ ರೀತಿ ಬರಬೇಕು ಅಂದರೆ ಫೇಡ್ ಅಂದರೆ ಈ ಥರ ಬರುತ್ತೆ, ಪಾಪ್ ಅಂದರೆ ಈ ಥರ ನೋಡಿ. ಅಲ್ಲಿ ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಯಾವ ರೀತಿ ಬರುತ್ತೆ ಅಂತ ಅಲ್ಲಿ ಎಕ್ಸಾಂಪಲ್ ಬಂದ್ಬಿಡುತ್ತೆ. ನೋಡ್ಬೋದು ಸ್ಲೈಡ್ ರೈಟ್ ನೋಡಿ, ಲೆಫ್ಟಿಂದ ರೈಟ್ ಸೈಡಿಗೆ ಬರೋ ಥರ ಆ್ಯನಿಮೇಷನ್ನು, ಸ್ಲೈಡ್ ಲೆಫ್ಟಿಂದ ರೈಟಿಗೆ ಬರೋ ಥರ ಆ್ಯನಿಮೇಷನ್ನು, ಮತ್ತು ಸ್ಲೈಡ್ ಅಪ್ ನೋಡಿ ಬಾಟಮಿಂದ ಮೇಲೆ ಬರೋ ಥರ, ಆಮೇಲೆ ಸ್ಲೈಡ್ ಡೌನು. ಸೊ ಇದಕ್ಕೆ ನೀವು ಟೈಮಿಂಗ್ಸು ಬೇಕಾದ್ರೆ ಸೆಟ್ ಮಾಡ್ಕೋಬೋದು, ಎಷ್ಟು ಫಾಸ್ಟಾಗಿ ನಿಮಗೆ ಬರಬೇಕು, ಎಷ್ಟು ಸ್ಲೋ ಬರಬೇಕು. ಸೊ ಈ ರೀತಿ ನೀವು ಸ್ಪೀಡ್ನು ಕೂಡ ಸೆಟ್ ಮಾಡ್ಕೋಬೋದು. ಕ್ಲಾಕ್ ವೈಸು ಈ ರೀತಿ ತಿರ್ಕೊಂಡು ಬರೋ ಥರ, ಹಿಂಗೆ ತಿರ್ಗೋ ಥರ, ಮತ್ತು ಕೌಂಟ್ರ್ ಕ್ಲಾಕ್ ವೈಸು ಈ ರೀತಿ ಉಲ್ಟಾ ತಿರ್ಗೋ ಥರ, ಡ್ರಾಪು ಹಿಂಗೆ ಕೆಳಗಡೆ ಬೀಳೋ ಥರ, ಈ ರೀತಿ ಎಲ್ಲ ಒಂದು ಆ್ಯನಿಮೇಷನ್ಗಳನ್ನ ನೀವು ಕೊಡ್ಬೋದು. ಇದು ಇನ್ ಆ್ಯನಿಮೇಷನ್ ಅಂದರೆ ನೀವು ಕೊಟ್ಟಿರುವಂಥ ಫೋಟೋ ಟೆಕ್ಸ್ಟು ಅದು ಸ್ಟಾರ್ಟ್ ಆಗುತ್ತಲ್ಲ, ಯಾವ ರೀತಿ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇನ್ ಆ್ಯನಿಮೇಷನ್ ಅಂದರೆ. ನೆಕ್ಸ್ಟ್ ನೋಡ್ಬಿಟ್ಟು ಓವರಾಲ್ ಆ್ಯನಿಮೇಷನ್ ಅಂದರೆ ಆ ವಿಡಿಯೋ ಅಥವಾ ಏನು ಫೋಟೋ ಇರುತ್ತಲ್ಲ, ನೀವು ಲೇಯರ್ ಥರ ಹಾಕಿದ್ರಲ್ಲ, ಅದು ಎಷ್ಟು ಟೈಮ್ ಇರುತ್ತೆ ನಿಮಗೆ, ಆ ಒಂದು ವಿಡಿಯೋ ಎಷ್ಟು ಟೈಮ್ ಇರುತ್ತೆ ಆ ಫುಲ್ಲು ನಿಮಗೆ ಆ್ಯನಿಮೇಷನ್ ಆಗುತ್ತೆ. ಅದು ಓವರಾಲ್ ಆ್ಯನಿಮೇಷನ್ ಅಂದರೆ ಆ ವಿಡಿಯೋ ಎಷ್ಟೊತ್ತಿರುತ್ತೆ ನಿಮ್ಮ ಒಂದು ಈ ವಿಡಿಯೋದಲ್ಲಿ ಅಷ್ಟೊತ್ತು ಕೂಡ ಆ್ಯನಿಮೇಷನ್ನು ಬರುತ್ತೆ. ಸೊ ಅದಕ್ಕೆ ನೀವು ಈ ಥರ ಫ್ಲಿಕ್ಕರ್ ಕೊಡ್ಕೋಬೋದು ನೋಡಿ. ಫ್ಲಿಕ್ಕರ್ ಅಂದರೆ ಈ ಥರ ಬ್ಲಿಂಕ್ ಆಗುತ್ತೆ, ಪಲ್ಸು, ಜಿಟ್ಟರು, ಫೌಂಟೈನು ತುಂಬ ನೋಡಿ ಈ ಥರ ಎಲ್ಲ ಒಂದು ಆ್ಯನಿಮೇಷನ್ಗಳನ್ನು ಕೂಡ ನೀವು ಕೊಟ್ಕೋಬೋದು. ಇದು ಓವರಾಲ್ ಆ್ಯನಿಮೇಷನು. ಸೊ ನಿಮಗೆ ವಿಡಿಯೋ ಎಷ್ಟೊತ್ತಿರುತ್ತೋ ನೋಡಿ, ಇಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇಲ್ಲಿ ಬರುತ್ತೆ. ಬಟ್ ನೀವು ಇನ್ ಆ್ಯನಿಮೇಷನ್ ಅಂತ ಕೊಟ್ಟರೆ ಅದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಮಾತ್ರ ಬರುತ್ತೆ. ಸೊ ನಿಮಗೆ ಸೆಂಟ್ರಲ್ಲೂ ಬರೋಲ್ಲ, ಎಂಡಿಂಗಲ್ಲೂ ಬರೋಲ್ಲ. ಓವರಾಲ್ ಕೊಟ್ಟರೆ ನಿಮಗೆ ಓವರಾಲ್ ಫುಲ್ಲು ವಿಡಿಯೋ ಎಷ್ಟೊತ್ತಿರುತ್ತೆ ಅಷ್ಟೊತ್ತು ಬರುತ್ತೆ. ಇನ್ನು ಔಟ್ ಆ್ಯನಿಮೇಷನ್ನು ಸಿಂಪಲ್ಲು. ಇನ್ ಆ್ಯನಿಮೇಷನ್ ಅಂದರೆ ವಿಡಿಯೋ ಬರಬೇಕಾದ್ರೆ ಯಾವ ರೀತಿ ಬರಬೇಕು, ಔಟ್ ಆ್ಯನಿಮೇಷನ್ ಅಂದರೆ ವಿಡಿಯೋ ಎಂಡ್ ಆಗಬೇಕಾದ್ರೆ ಯಾವ ರೀತಿ ಎಂಡ್ ಆಗಬೇಕು. ನೋಡ್ತೀರಾ ಇಲ್ಲಿ ಟೆಕ್ಸ್ಟ್ ಕೊಟ್ಟಿದ್ದೀನಲ್ಲ ನಾನು, ಇದು ಯಾವ ರೀತಿ ಎಂಡ್ ಆಗಬೇಕು ಅಂತ ಇಲ್ಲಿ ಓವರಾಲ್ ಆ್ಯನಿಮೇಷನ್ ತೆಗೆದುಬಿಡ್ತೀನಿ ನಾನು. ಸೊ ನನ್ನಂತ ಕೊಡ್ತೀನಿ, ನನ್ನಂತ ಕೊಟ್ಟರೆ ನಿಮಗೆ ಯಾವ ಒಂದು ಆ್ಯನಿಮೇಷನ್ನು ಬರೋಲ್ಲ. ಸೊ ನಾರ್ಮಲಾಗಿ ಬರುತ್ತೆ.
ಔಟ್ ಅನಿಮೇಷನ್ ಅಂತ ಕೊಟ್ಬಿಟ್ಟು ಯಾವ ರೀತಿ ಕೊಡ್ತೀನಿ ಅಂದರೆ ನೋಡಿ, ನಾನು ಕ್ಲಾಕ್ ವೈಸ್ ಅಂತ ಕೊಡ್ತೀನಿ. ಔಟ್ ಆಗಬೇಕಾದ್ರೆ ಅದು ಆ ವಿಡಿಯೋ ಎಂಡ್ ಆಗಬೇಕಾದ್ರೆ ಆ ರೀತಿ ಎಂಡ್ ಆಗಬೇಕು ಅಂತ. ನೋಡಿ, ಈಗ ನಾನು ಪ್ಲೇ ಮಾಡ್ತೀನಿ. ನೋಡಿ, ಇನ್ ಅನಿಮೇಷನ್ ಈ ರೀತಿ ಡ್ರಾಪ್ ಅಂತ ಬಂತು. ಔಟ್ ಅನಿಮೇಷನ್ ಯಾವ ರೀತಿ ಬರುತ್ತೆ, ಕ್ಲಾಕ್ ವೈಸ್ ಥರ ಔಟ್ ಆಯಿತು. ನೋಡಿ, ಈ ರೀತಿ ಒಂದು ನೀವು ಕೊಟ್ಟಿರುವಂಥ ಯಾವುದೇ ಒಂದು ಲೇಯರ್ಗೆ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಈ ರೀತಿ ಒಂದು ಆ್ಯನಿಮೇಷನ್ಸ್ಗಳನ್ನ ಕೊಡ್ಬೋದು. ಇನ್ನು ನೋಡ್ತಾ ಇರ್ಬೋದು ಆಡಿಯೋ ಅಂತ ಇದೆ. ಸೊ ನೀವು ಯಾವುದೇ ಒಂದು ವೀಡಿಯೋಗೆ ಆಡಿಯೋನ ನೀವು ಯಾವುದೋ ಒಂದು ಸಾಂಗ್ ಇರ್ಬೋದು, ಯಾವುದೋ ಒಂದು ಡೈಲಾಗ್ ಇರುತ್ತೆ, ಅದನ್ನು ಆ್ಯಡ್ ಮಾಡಬೇಕು ಅಂತಂದರೆ ನೀವು ಆಡಿಯೋಗೆ ಬರಬೇಕು. ಇಲ್ಲಿ ನಿಮ್ಮ ಒಂದು ಫೋನ್ ಇರುವಂಥ ಎಲ್ಲ ಒಂದು ಆಡಿಯೋ ಫೈಲ್ಸು ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು ನೀವಿಲ್ಲಿ ಕೊಟ್ಕೊಳ್ಳಿ. ಸೊ ಕೊಟ್ಕೊಂಡ್ರೆ ನಿಮಗೆ ಈ ರೀತಿ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ಅದು ವಿಡಿಯೋ ಜೊತೆ ಆಡಿಯೋ ಕೂಡ ಪ್ಲೇ ಆಗುತ್ತೆ. ಇದು ಒಂದು ಆಡಿಯೋ ಅಂತ ಹೇಳ್ಬಿಟ್ಟು. ಇನ್ನು ರೆಕಾರ್ಡಿಂಗ್ ಆಪ್ಷನ್ ಕೂಡ ಇದೆ. ರೆಕಾರ್ಡಿಂಗ್ ಆಪ್ಷನ್ ಏನಪ್ಪ ಅಂತಂದರೆ, ಸೊ ನಿಮ್ಮ ವಿಡಿಯೋ ಏನಿರುತ್ತೆ ಆ ವಿಡಿಯೋಗೆ ಡೈರೆಕ್ಟಾಗಿ ನೀವು ವಾಯ್ಸ್ನ ಕೊಡ್ಬೋದು. ಸೊ ಆ ವಾಯ್ಸು ಇಲ್ಲೇ ರೆಕಾರ್ಡ್ ಆಗಿಬಿಟ್ಟು ನಿಮ್ಮ ವಿಡಿಯೋ ಜೊತೆ ಹಾಗೆ ಪ್ಲೇ ಆಗುತ್ತೆ. ಸೊ ಇದು ಒಂದು ರೆಕಾರ್ಡಿಂಗ್ ಆಪ್ಷನ್ ಅಂತ ಹೇಳ್ಬಿಟ್ಟು. ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿವೆ. ಇದು ಸ್ಕ್ರೀನ್ ಕ್ಯಾಪ್ಚರ್ ಆ್ಯಂಡ್ ಸೇವು, ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಎ ಕ್ಲಿಪ್ಪು, ಕ್ಯಾಪ್ಚರ್ ಆ್ಯಂಡ್ ಆ್ಯಡ್, ಇದೆಲ್ಲ ಯೂಸ್ ಮಾಡಲ್ಲ. ಸೊ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಇದು ಕೆಲವು ಸೆಟ್ಟಿಂಗ್ಸ್ಗಳು, ವಿಡಿಯೋ ಫೇಡ್ ಇನ್, ಎಡಿಟಿಂಗ್ ಅಂತ ಹೇಳ್ಬಿಟ್ಟು, ಡಿಫಾಲ್ಟ್ ಫೋಟೋ ಡ್ಯೂರೇಷನ್. ಸೊ ನೀವು ಯಾವುದೇ ಒಂದು ಫೋಟೋನ ಹಾಕ್ತಿರಲ್ಲ, ಆ ಫೋಟೋ ಎಷ್ಟೊತ್ತಿರಬೇಕು, ಒಂದು ಫೋಟೋ ಆದಮೇಲೆ ಇನ್ನೊಂದು ಫೋಟೋ ಯಾವ ಟೈಮಿಂಗ್ಸ್ಗೆ ಬರಬೇಕು ಅಂತ ಹೇಳ್ಬಿಟ್ಟು, ಫಿಟ್ ಸ್ಕ್ರೀನು, ಇದೆಲ್ಲ ಒಂದು ಆಪ್ಷನ್ಸ್ ಇದೆ. ಅದಾದಮೇಲೆ ಈ ರೀತಿ ಬೇಕು ಅನ್ನೋದು ವಿಡಿಯೋ ಕೆಳಗಡೆ ಬರುತ್ತೆ. ನಿಮ್ಮ ಎಡಿಟಿಂಗ್ ಏನಿರುತ್ತೆ ಐಟಮ್ಸು ಇದೆಲ್ಲ ಮೇಲ್ಗಡೆ ಬರುತ್ತೆ. ಸೊ ಈ ಆಪ್ಷನ್ನು ನೀವು ಈ ಒಂದು ವಿಡಿಯೋ ಯಾವುದೋ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಎಂಡಿಗೆ ಹೋಗಬೇಕು ಅಂದರೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಒಂದು ಎಂಡಿಗೆ ಹೋಗ್ತೀರಾ. ನೋಡಿ, ಈ ಥರ ಎಂಡಿಗೆ ಬರುತ್ತೆ. ಇನ್ನು ಇದು ಅಂಡು ರೀಡು ಆಪ್ಷನ್ನು ನಿಮಗೆ ಅವಾಗಲೇ ಹೇಳಿದೆ ನಾನು. ಸೊ ಐ ಥಿಂಕ್ ನೋಡ್ತಿರಲ್ಲ, ಆಲ್ಮೋಸ್ಟು ಕೈನ್ ಮಾಸ್ಟರ್ ಇರುವಂಥ ಎಲ್ಲ ಒಂದು ಅಪ್ಲಿಕೇಶನ್ಸ್ ಎಲ್ಲ ಒಂದು ಫೀಚರ್ಸ್ನ ನಿಮಗೆ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಾಗಿ ನಿಮ್ಮ ಎಲ್ಲ ಒಂದು ಏನಿರುತ್ತೆ ಎಡಿಟಿಂಗ್ ಆದಮೇಲೆ, ಸೊ ನೀವು ವಿಡಿಯೋನ ಯಾವ ರೀತಿ ಸೇವ್ ಮಾಡಬೇಕು ಅಂದರೆ ಮೇಲ್ಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ರೆಸೊಲ್ಯೂಷನ್ ಸಿಗುತ್ತೆ. ರೆಸೊಲ್ಯೂಷನ್ ಮತ್ತು ಫ್ರೇಮ್ ರೇಟ್ ಅಂತ ಸಿಗುತ್ತೆ. ಇದನ್ನು ನೀವು ಅಂದರೆ ಕ್ವಾಲಿಟಿ ಅಂತ ಅಷ್ಟೇ, HD 720 ಹಾಕ್ಕೊಂಡ್ರೆ ಸಾಕು ನಿಮಗೆ. ಸೊ ನಿಮಗೆ ಮಸ್ತಾಗಿ ಕ್ವಾಲಿಟಿ ಬರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಸೇವ್ ಆಸ್ ವಿಡಿಯೋ ಅಂತ ಕೊಟ್ಟರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗುತ್ತೆ. ಇದಿಷ್ಟು ಒಂದು ಯಾವ ರೀತಿ ವಿಡಿಯೋನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗಾರು ಏನಾದರೂ ಡೌಟ್ಸ್ ಇದೆ ಎಡಿಟಿಂಗ್ ಮಾಡುವಂಥ ಟೈಮಲ್ಲಿ, ಸೊ ಒಂದು ಕಮೆಂಟನ್ನು ಹಾಗೆ ಹಾಕಿ, ಅದಕ್ಕೆ ನಾನು ಕೂಡ ರಿಪ್ಲೈನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ನಿಮ್ಮ ಮನೇಲಿ ನಡೀತಿರುವಂಥ ಫಂಕ್ಷನ್ ಆಗಿರ್ಬೋದು, ಇವೆಂಟ್ಗಳಾಗಿರ್ಬೋದು, ಆ ಒಂದು ಒಳ್ಳೆಯ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಿ ಮಸ್ತಾಗಿ ಎಡಿಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ ಅಂತ ಹೇಳೋದಕ್ಕೆ ಸೊ ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಷಯ, ಕೈನ್ ಮಾಸ್ಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಒಂದು ಅಪ್ಡೇಟ್ ಜೊತೆ ನಾನು ಭೇಟಿ ಆಗ್ತೀನಿ. ಸೊ ಅಲ್ಲಿ ನೋಡ್ತಾ ಇರಿ ಕನ್ನಡ ಇನ್ಫೋ.